ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಪೃಥ್ವಿರಾಜ್. ವೀಕ್ಷಕರೇ, ಇವತ್ತು ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ. ವಿಶೇಷದಲ್ಲಿ ವಿಶೇಷ, ಹೌದು, ಡೆವಿಲ್ ಚಿತ್ರದ ನಾಯಕಿ ರಚನಾ ರೈ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತನಾಡಿಸ್ತೀನಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಒಂದು ಹಾಡಲ್ಲಿ ನೀವೆಲ್ಲ ನೋಡಿದ್ದೀರಾ, ತುಂಬ ಖುಷಿಯಾಗಿದ್ದೀರಾ. ಸಂಪೂರ್ಣ ಚಿತ್ರದ ಬಗ್ಗೆ, ಜೊತೆಗೆ ಅವರ ಸಿನಿಮಾ ಥ್ರೂ ಔಟ್ ಜರ್ನಿ ಬಗ್ಗೆ ಮಾತನಾಡ್ಸೋಣ. ನಮ್ಮ ಜೊತೆಗಿದ್ದಾರೆ ಚಿತ್ರದ ನಾಯಕಿ ರಚನಾ ರೈ ಅವರು. ಬನ್ನಿ ಮಾತನಾಡಿಸ್ತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ರಚನಾ ರೈ. ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಥ್ಯಾಂಕ್ ಯು ಇದ್ದೀರಾ. ಸೋ ಮಚ್. ನೀವು ಆಲ್ವೇಸ್ ಚೆನ್ನಾಗಿ ಕಾಣ್ತಾ ಥ್ಯಾಂಕ್ ಇದ್ದೀರಾ. ಯು. ಸೊ ಹೌದು, ಎಲ್ರಿಗೂ ಗೊತ್ತಿರೋ ಹಾಗೆ ಡೆವಿಲ್ ಸಿನಿಮಾ ಮೂಲಕ ಒಂದು ದೊಡ್ಡ ಮಟ್ಟಕ್ಕೆ ಶೈನ್ ಆಗೋದಕ್ಕೆ ಹೊರಟಿದ್ದೀರಾ. ಹೌದು, ನೀವು ಆಲ್ರೆಡಿ ಶೈನೇ, ಆದರೆ ಡೆವಿಲ್ ಸಿನಿಮಾಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಬೇರೆ ಸ್ವರೂಪವನ್ನೇ ಪಡ್ಕೊಳ್ತು. ಹೇಗಾಯಿತು ಇದೆಲ್ಲ? ಹೇಗೆ ಬಂದ್ರಿ ಸಿನಿಮಾಕ್ಕೆ? ಡೆವಿಲಿಗೆ ನಾನು ಸೆಲೆಕ್ಟ್ ಆಗಿದ್ದು ಥ್ರೂ ಆಡಿಷನ್ಸ್ ಮ್ಯಾಮ್. ಆಡಿಷನ್ಸ್ ಕಾಲ್ ಇತ್ತು. ಸೊ ಟ್ರೈ ಮಾಡೋಣ ಅಂತ ನಾನು ಟ್ರೈ ಮಾಡಿರೋದೇ ಹೊರತು ನಾನು ಪ್ಲ್ಯಾನ್ ಮಾಡಿಕೊಂಡು ಸೆಲೆಕ್ಟ್ ಆಗಬೇಕು ಅಂತ ಹಠದಲ್ಲೆಲ್ಲ ಹೋಗಿರೋದಲ್ಲ. ರ್ಯಾಂಡಮ್ ಆಗಿ ಆಡಿಷನ್ಸ್ ಕಾಲ್ ಇರುತ್ತೆ, ನನಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅಂದ್ಕೊಂಡು ಹೋಗಿರೋದು. ಸೊ ಫ್ರಮ್ ದೇರ್ ಎವ್ರಿಥಿಂಗ್ ಸ್ಟಾರ್ಟೆಡ್. ಮೇ ಬಿ ಅಲ್ಲಿಂದ ನನ್ನ ಎಂಟೈರ್ ಪ್ರಪಂಚನೇ ಬದಲಾಗ್ಬಿಡ್ತು. ಓಕೆ, ಮೋಸ್ಟ್ಲಿ ಇದಾದ್ಮೇಲೆ ಪ್ರಪಂಚ ಬದಲಾಗುತ್ತೆ ಅನ್ಸುತ್ತೆ, ರಿಲೀಸ್ ಆದಮೇಲೆ. ಮೇ ಬಿ ಆಗಲಿ ಅಷ್ಟೇ ಅಷ್ಟೇ. ಆದರೆ ಕನ್ನಡದಲ್ಲಿ ಇರ್ತಿರ್ತಾನೆ ಖಂಡಿತವಾಗ್ಲಿ. ಮನೆ ಬಿಟ್ಟು ಎಲ್ಲಿ ಹೋಗೋಣ? ಪ್ರಾಮಿಸ್ ಅಲ್ವಾ? ಕನ್ನಡದ ಜೊತೆಗೆ ಬೇರೆ ಭಾಷೆಯಲ್ಲೂ ಅವಕಾಶ ಬಂದರೆ ಖಂಡಿತವಾಗ್ಲೂ ಒಪ್ಕೊಳ್ತೀರಾ, ಮಾಡ್ತೀರಾ? ಹಾಗೆ ಕನ್ನಡ ಸಿನಿಮಾಕ್ಕೂ ಮಾಡ್ತೀರಾ ಅಂತನಾ? ಹೌದು, ನಾನೇ ನಿಮ್ಗೆ ಹೌದು ಕೇಳ್ತಾ ಹೌದು ಇದ್ದೀನಿ. ಹೌದು ಹೌದು ಹಂಗೆ. ಹೌದಾ? ಓಕೆ. ಹೌದು, ಎಲ್ರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರ ಸಿನಿಮಾ ಅಂತಂದರೆ ದೊಡ್ಡ ಮಟ್ಟಕ್ಕೆ ಕ್ರೇಜ್ ಇರುತ್ತೆ, ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಈ ಥರದ್ದೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅವ್ರಿಗೆ ಮಾಸ್ ಫ್ಯಾನ್ಸ್ ಇದ್ದಾರೆ. ಅವರ ಜೊತೆ ಅಭಿನಯದ ಜರ್ನಿ ಹೇಗಿತ್ತು? ಅದೇ ಹೇಳಿದೆ ಅಲ್ಲ, ನಾನು ಇನ್ನು ಕನಸಿಂದ ಆಚೆ ಬಂದಿದ್ದೀನಿ ಅಂತ ನನಗೆ ನಂಬಕ್ಕಾಗ್ತಿಲ್ಲ. ಬಿಕಾಸ್ ದಟ್ಸ್ ಎಂಟೈರ್ ಮೊಮೆಂಟ್ ನನಗದು ಡ್ರೀಮ್ ಕಮ್ ಟ್ರೂ ಮೊಮೆಂಟ್ ನನಗೆ. ಓಕೆ, ಅಂಥ ಸೂಪರ್ ಸ್ಟಾರ್ ಜೊತೆ ನನಗೊಂದು ಅವಕಾಶ ಸಿಗ್ತಾ ಇದೆ, ಆ್ಯಕ್ಟ್ ಮಾಡಿದೆ, ಎಲ್ಲ ಕಂಪ್ಲೀಟ್ ಆಯಿತು, ಇನ್ನೇನು ಡಿಸೆಂಬರಿಗೆ ರಿಲೀಸ್ ಆಗ್ತಾ ಇದೆ. ಸೊ ಇದನ್ನೆಲ್ಲ ನೆನೆಸ್ಕೊಂಡಾಗ ಐ ಆಮ್ ಸೂಪರ್ ಹ್ಯಾಪಿ, ತುಂಬ ಖುಷಿಯಾಗತ್ತೆ. ಆ್ಯಂಡ್ ಈ ಅವಕಾಶ ನನಗೆ ಕೊಟ್ಟಿರೋದಕ್ಕೆ ನಾನು ಉಸಿರಿರೋವರೆಗೂ ನಾನು ಹೇಳ್ಕೊಬೇಕಾದಂಥ ಹೆಸರು ನನ್ನ ಪ್ರೊಡಕ್ಷನ್ ಹೌಸ್ ಶ್ರೀ ಜಯಮಾತಾ ಕಂಬೈನ್ಸ್ ಆ್ಯಂಡ್ ಪ್ರಕಾಶ್ ಸರ್ ಆ್ಯಂಡ್ ತಶ್ವಿನಿ ಮ್ಯಾಮ್ ಅವರು ಆ್ಯಂಡ್ ನಮ್ಮ ದರ್ಶನ್ ಸರ್ ಕೂಡ. ಸೊ ಅವರು ನಮ್ಮವ್ರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ದಕ್ಕೆ ತಾನೇ ನಮಗೆ, ಅಂದರೆ ನಮ್ಮ ಕರ್ನಾಟಕದಲ್ಲಿ ಅವ್ರ ಆಡಿಷನ್ಸ್ ನಮ್ಮ ಕರ್ನಾಟಕದವ್ರಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಿದ್ದು. ಸೊ ಅದರಿಂದ ನಾನು ಒಬ್ಬಳಾದೆ. ಸೊ ಈ 3 ಜನ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್ಸ್ ಇವರೆಲ್ಲ. ಹೌದು, ಎಷ್ಟೋ ಸಲ ದರ್ಶನ್ ಅವ್ರು ಹೇಳ್ತಾರೆ, ನಮ್ಮ ಕನ್ನಡದ ನಾಯಕಿಗೆ ನಾವು ಮೊದಲೇ ಆದ್ಯತೆ ಕೊಡಬೇಕು ಅಂತ ಹೇಳ್ತಾರೆ. ಹೌದು ಹೌದು. ಅಂದ್ರೆ ಅವ್ರು ಹೇಳ್ತಾರೆ ನಮ್ಮವರಲ್ಲಿ ಫಸ್ಟ್ ನೋಡೋಣ, ಇಲ್ಲಿ ಟ್ಯಾಲೆಂಟ್ಗೆ ಏನು ಕಮ್ಮಿ ಇಲ್ಲ ಈ ನೆಲದಲ್ಲಿ. ಸೊ ಇಲ್ಲಿ ಫಸ್ಟ್ ನೋಡೋಣ. ಇವಾಗ ಸರ್ ಸಿನಿಮಾ ಅಂತಂದರೆ ಬಾಲಿವುಡ್ನಿಂದ ಬರ್ತಾರೆ, ಪ್ರತಿ ಎಲ್ಲರೂ ರೆಡಿ ಇರ್ತಾರೆ ಸರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಅಂತಂದರೆ. ಬಟ್ ಸರ್ ಹೆಂಗೆ ಅಂದರೆ ನಮ್ಮವ್ರಿಗೆ ಫಸ್ಟ್ ಅವಕಾಶ ಕೊಡೋಣ. ಇಲ್ಲೇನಿಲ್ಲ, ನಮ್ಗೆ ಆಗಿಲ್ಲ, ಸೆಟ್ ಆಗಿಲ್ಲ ಅಂದರೆ ದೆನ್ ಬೇರೆ ಆಪ್ಷನ್ಸ್ ಇದೆ. ಬಟ್ ನಮ್ಮಲ್ಲೇ ಎಷ್ಟು ಟ್ಯಾಲೆಂಟ್ಸ್ ಇರಬೇಕಾದ್ರೆ ಅವಕಾಶ ಕೊಟ್ಟು ನೋಡೋಣ, ಬೆಳೀಲಿ, ನಮ್ಮವ್ರು ಬೆಳೀಲಿ ಅಂತ ಅಷ್ಟೆ.